ನಾರಾಯಣ. ಇಷ್ಟೊತ್ತಿನಲ್ಲಿ ಈ ಕಾಡಲ್ಲಿ ಯಾರೋ ಕೂಗ್ತಾ ಇದ್ದಾರಲ್ಲ. ಶ್ರೀಹರಿ. ಓ, ಇಲ್ಲೇ ಇದ್ದಾರೆ. ಅವೆಲ್ಲ ಹೋಯ್ತು, ಎದ್ದೇಳಿ ಸ್ವಾಮಿ. ಶ್ರೀಹರಿ, ನನಗೆ ಮಾವಿನ ಹಣ್ಣುಗಳು ಬೇಕು. ನಾನು ಸಹಾಯ ಮಾಡ್ತೀನಿ, ಬನ್ನಿ ಬುದ್ಧಿ. ಇಷ್ಟು ದಿನ ಆ ಭಟ್ರು ಬದುಕಿರೋದ್ರಿಂದ ನನಗೇನು ಸಾಧಿಸೋಕ್ಕಾಗಲಿಲ್ಲ. ಇವಾಗ ಅವರು ಗೋವಿಂದನ ಪಾದ, ಇನ್ನು ಮುಂದೆ ಮಠದಲ್ಲಿ ನಂದೇ ಪಾದ, ಹಸ್ತ, ಹಸ್ತಕ್ಷೇಪ ಎಲ್ಲ ಗೋವಿಂದ. ಸಾಧ್ಯನೇ ಇಲ್ಲ. ಯಾಕೆ? ಅಲ್ಲಿ ನೋಡಿ. ಓಹ್ ಭೋಗೇಂದ್ರ, ಏನು ನಾನು ಬರೋ ತಡ ಆಯಿತು ಅಂತ ಬಾಗ್ಲಲ್ಲೇ ಕಾಯ್ತಾ ನಿಂತಿರೋ ಹಾಗಿದೆ. ಹೌದು ಹೌದು ಹೌದು. ನೀವು ಇಷ್ಟೊತ್ತಾದರೂ ಬರಲಿಲ್ಲ. ನಾವು ಗಾಬರಿಯಾಗಿ ತುಂಬ ಹುಡುಕಿದ್ದೀವಿ. ಎಲ್ಲಿ ಹೊರಟಾಗಿದ್ರಿ ಗೋವಿಂದ? ಗುರುಗಳಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಣ್ಣು ಕಿತ್ಕೊಂಡು ಬರೋಣ ಅಂತ ಹೋಗಿದ್ದೆ. ಗುಂಡಿನಲ್ಲಿ ಕಾಲ್ ಜಾರಿ ಬಿದ್ದೋಗ್ಬಿಟ್ಟೆ. ಸದ್ಯ ಈತ ಬಂದು ನನ್ನನ್ನು ಕಾಪಾಡ್ದ. ಯಾವ ಜನ್ಮದ ಋಣಾನು ಬಂದನೋ ಏನೋ, ನೀನಿವತ್ತು ದೇವರ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ಬಿಟ್ಟೆ. ಒಳ್ಳೆದಾಗ್ಲಿ ನನಗೆ. ನಿಮ್ಮ ಆಯಸ್ಸು ಗಟ್ಟಿಯಾಗಿತ್ತು, ದೇವರು ನನ್ನ ಕಳಿಸ್ತಾ ಬುದ್ಧಿ. ಇದರಲ್ಲಿ ನಂದೇರಿ ಹೆಚ್ಚುಗಾರಿಕೆ ಇಲ್ಲ. ನಾನಿನ್ ಬರ್ತೀನಿ ಬುದ್ಧಿ. ಒಳ್ಳೆದಾಗ್ಲಿ, ಒಳ್ಳೆದಾಗ್ಲಿ. ಎಲ್ಲ ಶ್ರೀಹರಿಯ ದಯೆ. ಕಾರಣನೂ ಅವನೇ, ಕರ್ತನೂ ಅವನೇ. ನಾವೇನಿದ್ರು ಅವನು ಆಡಿಸೋ ಹಾಗೆ ಆಡೋ ಬೊಂಬೆಗಳು ಅಷ್ಟೇ. ಭೋಗೇಂದ್ರ, ನಾನು ಸ್ನಾನ ಮುಗಿಸಿ ಗುರುಗಳನ್ನ ಭೇಟಿ ಮಾಡಬೇಕು. ನಾನು ಬರ್ತೀನಿ. ಈ ಮುದುಕ ಸತ್ತಿದ್ರೆ ನನಗೆ ಪಾರು ಪತ್ತೇದಾರಿಕೆನಾದರೂ ಸಿಗ್ತಾ ಇತ್ತು. ಈಗ ಅದಕ್ಕೂ ಕಲ್ಬಿತ್ತು. ಓದ್ಯ ಪಿಶಾಚಿ ಅಂದರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ ಮತ್ತೆ ಬಂದಲ್ಲ ಗೋವಿಂದ. ಗುರುಗಳೇ, ಒಳಗೆ ಬರಬಹುದೇ? ಓ, ಶ್ಯಾಮ್ ಭಟ್ರು, ಬನ್ನಿ ಒಳಗಡೆ. ನಿಮ್ಮ ನಿರೀಕ್ಷೆಯಲ್ಲೇ ಇದ್ವಿ. ಗುರುಭ್ಯೋ ನಮಃ. ತಮ್ಮ ಏಕಾಗ್ರತೆಗೆ ಭಂಗ ತಂದೆನೋ ಏನೋ. ಪ್ರೀತಿ ಮತ್ತು ಭಕ್ತಿ ಇರುವಾಗ ಭಂಗದ ಪ್ರಶ್ನೆ ಎಲ್ಲಿ ಭಟ್ಟರೆ? ಎಂತಹ ಮಾತು! ಯಶೋದೆಗೆ ಬಾಯಲ್ಲೇ ಬ್ರಹ್ಮಾಂಡ ತೋರಿದ ಶ್ರೀಕೃಷ್ಣನಂತೆ ನನಗೆ ಕರ್ಮ ಸಿದ್ಧಾಂತದ ಜಗತ್ತು ತೋರಿದವರಲ್ಲವೇ ನೀವು? ಕೃಷ್ಣನಿಗೆ ಕುಚೇಲ ಅವಲಕ್ಕಿ ತಂದ ಹಾಗೆ ನಾನು ಮಾವಿನ ಹಣ್ಣು ತಂದಿದ್ದೇನೆ. ಇದು ತಮಗೆ ಇಷ್ಟವೆಂದು ನನಗೆ ಗೊತ್ತಿದೆ. ದಯಮಾಡಿ ಸ್ವೀಕರಿಸಬೇಕು. ನಾವೀಗ ಬೇಕು ಅನ್ನೋ ಮೋಹದಿಂದ ಹೊರಗೆ ಬಂದಿದ್ದೀವಿ ಅನ್ನೋದನ್ನ ಮರೆತುಬಿಟ್ರಾ ಭಟ್ರೆ? ಆಸೆಯನ್ನು ನಿರಾಕರಿಸಿದಾಗಲೇ ಮಾನವ ವಿಶ್ವಮಾನವನಾಗುವುದು. ಇರಲಿ, ನಿಮ್ಮ ಹೆಸರಲ್ಲಿ ಮಠದ ಮಕ್ಕಳಿಗೆ ಸ್ವೀಕರಣೆಯಾಗುತ್ತದೆ. ಇಡಿ. ಗುರುಗಳೇ, ತಮ್ಮಲ್ಲಿ ಒಂದು ಭಿನ್ನ. ಹೇಳಿ ಭಟ್ರೆ. ನನಗೆ ಈ ಭಾವಬಂಧನ ಸಾಕು ಎನಿಸಿದೆ.
ಮುಕ್ತಿ ಕರುಣಿಸಿದರೆ ಈ ಬದುಕಿನಿಂದ ಮುಕ್ತನಾಗುತ್ತೇನೆ. ಮೋಹ ತೊರೆಯದೆ ಮುಕ್ತಿ ದೊರಕದು ಭಟ್ರೆ. ನನಗೆ ಯಾವ ಮೋಹ? ಓ, ಗುರುಗಳೇ, ಇದನ್ನು ಮಠಕ್ಕೆ ಒಪ್ಪಿಸ್ಕೋಬೇಕು. ಈ ದೇಹಕ್ಕೆ ಚೈತನ್ಯ ನೀಡುವ ನೀರು, ಗಾಳಿ, ಆಹಾರ ಯಾವುದೂ ನಮ್ಮದಲ್ಲ. ಆದರೆ ಮಣ್ಣಿನಲ್ಲಿ ಸಿಗುವ ಚಿನ್ನ ಮಾತ್ರ ನಮ್ಮದೆಂದು ಮೋಹಿಸುವುದು ಈ ಜೀವನದ ಬಹುದೊಡ್ಡ ಸೋಜಿಗ ಅಲ್ಲವೇ? ಹೌದು ಗುರುಗಳೇ, ಅದೇ ಮನುಷ್ಯನ ಮಹಾ ದೌರ್ಬಲ್ಯ. ಭಟ್ಟರೆ, ಕಲಿಯುಗದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಕಾಮ ಮಾತ್ರ ಪ್ರಚಲಿತದಲ್ಲಿರುತ್ತದೆ. ಕಾಮ ಎಂದರೆ ಆಸೆ, ವಾಂಛೆ. ಅದನ್ನು ವರ್ಜಿಸಬೇಕು. ವರ್ಜಿಸಬೇಕೆಂದ ಮಾತ್ರಕ್ಕೆ ಅದನ್ನು ಮಠಕ್ಕೆ ಕೊಡಬೇಕೆಂದೇನಿಲ್ಲ. ಅದನ್ನು ನಿಮ್ಮ ವಂಶೀಯರಿಗೆ ಕೊಡಿ, ಕಷ್ಟ ಕಾಲದಲ್ಲಿ ಬರುತ್ತದೆ. ಆಗಲಿ ಗುರುಗಳೇ. ಇಲ್ಲಿ ಶ್ರೀ ಹರಿಯೊಬ್ಬನೇ ಸತ್ಯ, ಅವನೇ ನಿತ್ಯ. ಅವನ ನಾಮಸ್ಮರಣೆಯೊಂದೇ ಮುಕ್ತಿಗೆ ಮಾರ್ಗ. ಹರಿನಾಮ ಸ್ಮರಣೆ ಮಾಡಿ, ನಿಮ್ಮ ಅಪೇಕ್ಷೆ ಈಡೇರುತ್ತದೆ. ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ನಿಮ್ಮ ಒಡನಾಟದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು. ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಗುರುವಿಗೆ ಗುರುವಾದ ಗುರುವೇ, ನಿಮ್ಮ ಜ್ಞಾನ ಭಂಡಾರಕ್ಕೆ ಶರಣು. ಹೌದು, ಮುಕ್ತಿ ಪಡೆಯಲು ಮೋಹವನ್ನು ಬಿಡಬೇಕು. ಇನ್ನು ಯಾವ ಮೋಹ ನಮ್ಮನ್ನು ಆವರಿಸಿದೆಯೋ ನಾ ಕಾಣೆ. ಮೂಲರಾಮ, ಬಿಡಿ ಗುರುಗಳೇ, ಬಿಡಿ ಗುರುಗಳೇ, ಯಾಕೆ ಹಿಂಗೆ ಹೊಡಿತಿದ್ದೀರಾ? ಆ ಶಾಪ್ ಬಟ್ಟ ಹಳ್ಳಕ್ಕೆ ಬಿದ್ದಿದ್ದ ಅಂತ ಹೇಳ್ದೆ ತಾನೆ? ಹೇಳದೆ. ಅಲ್ಲಿ ಹಾವು ಚೇಳು ಇತ್ತು ಅಂತ ಹೇಳ್ದೆ ತಾನೆ? ಹೇಳದೆ. ಮತ್ ಯಾಕೋ ಆ ಹಾವು ಅವನ್ನ ಕಚ್ಚಿ ಸಾಯಿಸಿಲ್ಲ? ಹಾವು ಇತ್ತು ಅಂತ ಹೇಳದೆ, ಕಚ್ಚುತ್ತೋ ಸತ್ರು ಅಂತ ನಾನು ಹೇಳ್ದ.